ಜಿಲ್ಲಾ ಬೋಧಕ ಹಾಗೂ ವೈದ್ಯಕೀಯ ಆಸ್ಪತ್ರೆಯ ಅವ್ಯವಸ್ಥೆ ಇದು ಮಹಿಳಾ ಮತ್ತು ಮಕ್ಕಳ ವಿಭಾಗದ ಆಸ್ಪತ್ರೆಯ ದುಸ್ಥಿತಿ. ವಾರ್ಡ್ಗಳಲ್ಲಿ ಸಂಗ್ರಹವಾದ ಕಸ ವಿಲೇವಾರಿ ಮಾಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಬೇಸ್ಮೆಂಟ್ನಲ್ಲಿ ಕಸ ಸಂಗ್ರಹಿಸಿದ್ರು ವಿಲೇವಾರಿ ಆಗಿಲ್ಲ. ರಾಶಿ ರಾಶಿ ಕಸ. ಕಳೆದ 15 ದಿನಗಳಿಂದ ಈ ಕಸದ ರಾಶಿ ವಿಲೇವಾರಿ ಆಗದೆ ಹಾಗೆ ಬಿದ್ದಿದೆ. ನಿತ್ಯ ಬರೋಬ್ಬರಿ 100 ಚೀಲ ಕಸದ ರಾಶಿ ಸಂಗ್ರಹ ಆಗುತ್ತೆ. ಸಂಗ್ರಹಿಸಿದ ಸ್ಥಳದಲ್ಲೇ ಕೊಳೆತು ಗಬ್ಬೆದ್ದು ನಾರ್ತಾ ಇದೆ ಕಸ. 2 ವಾರದಿಂದ ಆಸ್ಪತ್ರೆ ಕಡೆಯತ್ತ ನಗರಸಭೆ ಸಿಬ್ಬಂದಿ ತಿರುಗಿನೂ ನೋಡಿಲ್ಲ. ಮಡಿಕೇರಿ ನಗರಸಭೆ ಸ್ವಚ್ಛತಾ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡ್ತಾ ಇರೋದು. ನಗರಸಭೆ ಆಯುಕ್ತರ ಕೇಳಿದ್ರೆ ಕ್ರಮ ವಹಿಸ್ತೀವಿ ಅಂತ ಸಬೂಬ್ ಹೇಳ್ತಾರೆ. ಕ್ರಮ ತಗೋತೀವಿ ಅಂತ ನಗರಸಭೆ ಆಯುಕ್ತ ರಮೇಶ್ ಹೇಳಿದ್ದಾರೆ. ಆಸ್ಪತ್ರೆಗಳು ಅಂತಂತಂದರೆ ರೋಗಿಗಳಿಗೆ ಗುಣಪಡಿಸುವಂತಹ ಸ್ಥಳಗಳು, ಆರೋಗ್ಯವನ್ನು ಕಾಪಾಡುವಂತಹ ಸ್ಥಳಗಳು ಅಂತೇಳಿ ನಾವು ಅಂದ್ಕೊಬಿಟ್ಟಿದ್ದೀವಿ. ಆದರೆ ಕೊಡಗು ಜಿಲ್ಲಾ ಆಸ್ಪತ್ರೆ ಅಥವಾ ಏನು ಬೋಧಕ ಆಸ್ಪತ್ರೆ ಮತ್ತು ಸಂಶೋಧನಾ ಆಸ್ಪತ್ರೆ ಏನಿದೆ, ಅಲ್ಲಿ ಆರೋಗ್ಯಕ್ಕೆ ಬದಲಾಗಿ ಅನಾರೋಗ್ಯವನ್ನು ಉಂಟು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ಬೋದು, ಕಾರಣ ಇಷ್ಟೇ. ಇಲ್ಲಿ ನಿತ್ಯ ಉತ್ಪಾದನೆ ಆಗುವಂತಹ ಏನು ಜನರಲ್ ವೇಸ್ಟ್ ಇದೆ, ಸಾಮಾನ್ಯವಾದಂಥ ಕಸ ಏನಿದೆ, ಅದರ ರಾಶಿ ಕಳೆದ 1 ವಾರದಿಂದನೂ ಕೂಡ ಇಲ್ಲಿ ರಾಶಿ ಬಿದ್ದಿದೆ ಅನ್ನೋಂಥದ್ದು. 1 ವಾರ ಅಲ್ಲ, ನಮಗಿರೋಂಥ ಮಾಹಿತಿ ಕಳೆದ 15 ದಿನದಿಂದ ಇದು ಇಲ್ಲಿ ರಾಶಿ ಬಿದ್ದಿದೆ ಅನ್ನೋಂಥದ್ದು. ಸೊ ಆದ್ರೂ ಕೂಡ ಅದನ್ನು ತೆರವು ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣ ಏನಂತಂತಂದರೆ ಅದು ಆಸ್ಪತ್ರೆಯ ಸಮಸ್ಯೆ ಅಲ್ಲ, ಅದಕ್ಕೆ ಬದಲಾಗಿ ನಗರಸಭೆಯ ಏನು ನಗರಸಭೆ ಅಧಿಕಾರಿಗಳಿದ್ದಾರೆ, ಅವರು ಇಲ್ಲಿಗೆ ಪ್ರತಿನಿತ್ಯ ಒಂದು ಟ್ಯಾಕ್ಟರ್ನ ಕಳಿಸ್ಕೊಡ್ಬೇಕು. ಆ ಟ್ಯಾಕ್ಟರ್ನಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಆ ಕಸವನ್ನು ವಿಂಗಡಣೆ ಮಾಡಿ, ಮತ್ತು ಒಣ ಕಸ ಹಾಗೂ ಹಸಿ ಕಸವನ್ನು ವಿಂಗಡಣೆ ಮಾಡಿ ಇಲ್ಲಿಂದ ಸ್ಥಳಾಂತರ ಮಾಡಲಾಗುತ್ತೆ. ಇಲ್ಲಿ ಸಿಬ್ಬಂದಿ ಆ ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇದ್ದಾರೆ, ಯಾವಾಗಲೂ ಕೂಡ ಅದನ್ನು ಮಾಡ್ತಿದ್ದಾರೆ. ಆದರೆ ನಗರಸಭೆಯ ಅಧಿಕಾರಿಗಳು ಮಾತ್ರ ಟ್ಯಾಕ್ಟರನ್ನು ಕಳಿಸ್ಕೊಡ್ತಿಲ್ಲ. ಈ ಕಾರಣದಿಂದ ಆ ಕಸ ಹಾಗೆಯೇ ಇಲ್ಲಿ ಕೊಳೆತ ಬಿದ್ದಿರೋವಂಥದ್ದು. ಸೊ ಈ ಕಸ ಇಲ್ಲಿ ಬಿದ್ದಿರೋದ್ರಿಂದ ಏನು ಇಲ್ಲಿಗೆ ಚಿಕಿತ್ಸೆ ಬರುವಂತಹ ರೋಗಿಗಳಾಗಿರ್ಬೋದು, ಅಥವಾ ಇಲ್ಲಿ ಕೆಲಸ ಮಾಡೋವಂಥವ್ರಿಗೇ ಕಾಯಿಲೆಗಳು ಅಟ್ಯಾಕ್ ಆಗುವಂತಹ ಸಾಧ್ಯತೆ ನಿರ್ಮಾಣ ಆಗಿದೆ. ಅಂತಹ ಒಂದು ಪರಿಸ್ಥಿತಿ ಈಗ ಇಲ್ಲಿ ಎದುರಾಗಿರೋಂತಹದ್ದು. ಇಲ್ಲಿಯ ಒಬ್ಬ ಮೇಲ್ವಿಚಾರಕರಿದ್ದಾರೆ, ಅವ್ರನ್ನ ಕೇಳಿದ್ರೆ ಅವರು, ಸರ್ ನಾವು ಸಾಕಷ್ಟು ಬಾರಿ ನಗರಸಭೆ ಅಧಿಕಾರಿಯವರಿಗೆ ಮನವಿ ಕೊಟ್ಟಿದ್ದೀವಿ, ದೂರನ್ನ ಕೊಟ್ಟಿದ್ದೀವಿ, ಆದರೂ ಕೂಡ ಸರಿ ಆಗ್ತಾ ಇಲ್ಲ. ಯಾರೋ ಒಬ್ಬರು ಡ್ರೈವರ್ ಇದ್ದರೆ ಅವ್ರು ಇದ್ದರೆ ಮಾತ್ರನೇ ಇದು ಇಲ್ಲಿಂದ ಹೋಗುತ್ತೆ, ಇಲ್ದಿದ್ರೆ ಇಲ್ಲೇ ಸ್ಟಾಕ್ ಆಗಿಬಿಡುತ್ತೆ ಅನ್ನೋಂತಹ ಅವರ ಒಂದು ಅಳಲನ್ನು ಅವರು ಕೂಡ ಹೇಳ್ಕೊಳ್ತಾ ಇದ್ರು. ಏನೇ ಆಗಲಿ, ಒಟ್ಟಿನಲ್ಲಿ ಇಲ್ಲಿ ಆದಷ್ಟು ಬೇಗ ಸಂಬಂಧಪಟ್ಟಂತಹ ನಗರಸಭೆಯ ಅಧಿಕಾರಿಗಳು ಗಮನ ಹರಿಸಬೇಕು. ಏನಿಲ್ಲ ಅಗತ್ಯವಾಗಿ ಬೇಕಾಗಿರೋಂತಹ ಟ್ಯಾಕ್ಟರ್ ಇದೆ, ಅದನ್ನು ಕಳಿಸ್ಕೊಟ್ಟು ಶೇಖರಣೆ ಆಗ್ತಿರುವಂತಹ ಕಸದ ರಾಶಿ ಏನಿದೆ, ಒಂದು ಕಾಯಿಲೆಯನ್ನು ತಂದಿಡುವಂತಹ ಒಂದು ಕೊಂಪೆಯಾಗಿ ನಿರ್ಮಾಣ ಆಗ್ತಿದೆ, ಅದನ್ನು ಕ್ಲಿಯರ್ ಮಾಡಬೇಕು ಅನ್ನೋಂಥದ್ದು ಸುವರ್ಣ ನ್ಯೂಸ್ನ ಆಗ್ರಹ ಆಗಿರೋವಂಥದ್ದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.